वेदिका प्रवीण कविता के महाराष्ट्र, आलोक द्रुपद पुडुचेरी, आयशा करीम आसाम, वर्धन समीर पाल के महाराष्ट्र, कांबले रिशांग तेलंगाना, रवि आदित्य राम आंध्र प्रदेश और नीरज AM फ्रॉम कर्नाटक। ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. True heroes wear courage, not a medal. Hari Om Namaste, I am Neeraj JM from Rashtrathana Vidya Kendra, CBSE Davaniya, Karnataka. I am submitted my drawing about Operation Sindoor. It shows about bravery and courage of our soldiers. Operation Sindoor is a symbol of duty, strength and love of our nation. My drawing is like a silent story that speaks about bravery and courage of our soldiers. I am proud to be an Bharatiya because of a wonderful opportunity to salute our soldiers with my drawing. Operation Sindoor is not a war, it is the emotions of all Bharatiyas. With this great note, let's say together, Bharat Mata Ki Jai. Thank you, madam. Hey, Neeraj. ನನ್ನ ಹೆಸರು ನೀರಜ್. ನಾನು ಕರ್ನಾಟಕದವನು. ನನ್ನ ಶಾಲೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ CBSE ದಾವಣಗೆರೆ ಕರ್ನಾಟಕ. ನಾನು ಡೆಲ್ಲಿ ಹೋಗಿದ್ದೆ ಮತ್ತಲ್ಲಿ ಸ್ವಲ್ಪ ಇದು ರೂಢಿ ಇರಲಿಲ್ಲ ಅಲ್ಲ, ಮತ್ತು ಅಲ್ಲಿ ಸ್ವಲ್ಪ ಇದು ಆಗಬೇಕಿತ್ತು. ರೂಢಿ ಆಗಬೇಕಿತ್ತು, ಆದರೆ ಕರೆಕ್ಟಾಗಿ ಆಗಲಿಲ್ಲ. ಸ್ವಲ್ಪ ಮಿಸ್ಟೇಕ್ ಆಯಿತು, ಕರೆಕ್ಟಾಗಿ ಎಲ್ಲ ಅಷ್ಟೇ. ಅವನು ಹೊರಗಡೆ ಹೋದಾಗ ಆ ಲೆವೆಲಿಗೆ ಮಾತಾಡೋದು ಎಷ್ಟು ಬೇಗ ಅವನು ಕ್ಯಾಚ್ ಮಾಡಿಕೊಂಡು ಅದನ್ನು ಪರಿಣಿತಿ ಪಡೆದಿದ್ದಾನೆ. ತುಂಬ ಚೆನ್ನಾಗಿ ಮಾತಾಡಿದ್ವಿ. ನಮ್ಮಮ್ಮ ಹೋಮ್ ಮೇಕರ್ ಅಂದರೆ ಮನೆ ಕೆಲಸ ಮಾಡೋರು. ಮತ್ತೆ ನಮ್ಮ ಪಪ್ಪ ಅದು ಬೈಕ್ ಆಕ್ಸೆಸರೀಸ್ ಮಾಡ್ತಾರೆ. ನಾನು 5th ಸ್ಟ್ಯಾಂಡರ್ಡ್. ನಮ್ಮ ಪಪ್ಪನ ಹೆಸರು ಆನಂದ್, ನಮ್ಮ ಅಮ್ಮನ ಹೆಸರು ರತ್ನ. ಮೇಲೆ ನಡೆಸಿರ್ತಕ್ಕಂಥ ಹಾಗೂ ಹಾಸನವರಂತೆಲ್ಲ ಪ್ರಾಧ್ಯಾಪಕರಿಗೆ ಹಾಗೂ ಶಿಷ್ಯರೊಂದರಿಗೆ ನನ್ನ ನಮಸ್ಕಾರಗಳು. ನಾವು ನನ್ನ ಮಗನ ರಾಷ್ಟ್ರಪತಿ ಸ್ಕೂಲಲ್ಲಿ ಸೇರಿಸಿದ್ವಿ. ಬಟ್ ಇಷ್ಟು ನಾವು ಈ ಮಟ್ಟಕ್ಕೆ ಹೋಗ್ತಾನೆ ನಮ್ಮನ್ನು ಅಪರ್ಚುನಿಟಿ ನಮಗೇನು ಸಿಕ್ಕಿದ ಕ್ಷಣ ನಮ್ಮ ಭಾರತ ಸರ್ಕಾರ ಇವ್ರು ಮಾಡಿದ ಸಿಂಧೂರನ ಕಲೆಯನ್ನು ಭಾಳ ಅಪ್ರೋಚ್ ಮಾಡಿಬಿಟ್ಟು ಇವ್ರು ಕರೆದ್ರು. ನಮಗೆಲ್ಲರೂ ಏನಪ್ಪ ಇದೆ ಇಮೇಲ್ ID ಕೊಡಿ, ಆಧಾರ್ ಕಾರ್ಡ್ ನಂಬರ್ ಕೊಡಿ, ಸೆಂಟ್ರಲಿಂದ ಬಂತು. ನಮಗೆ ಹೆದರಿದ್ವಿ, ಯಾಕೆ ಹಿಂಗೆ ಮಾಡ್ತಾರೆ ಬ್ಯಾಂಗ್ಳೂರು ಅಥವಾ ಬೇಕ್ನೂರು ಅಂತ ಭಾಳ ಭಯಪಡ್ತೀವಿ. ಲಾಸ್ಟಿಗೆ 4 ದಿವಸ ಕೊಡಲಿಲ್ಲ, ನಮ್ಗೆ ಇಮೇಲ್ ಕೊಡಲಿಲ್ಲ, ಆಧಾರ್ ಕಾರ್ಡು ಕೊಡಲಿಲ್ಲ. ಲಾಸ್ಟಿಗೆ ಡೈರೆಕ್ಟ್ ಇವರು ಪ್ರಿನ್ಸಿಪಾಲಿಗೆ ಅವರೇ ನಮ್ಗೆ ಕರೆಸಿ ಹಿಂಗೆ ಬಂದಿದೆ ನಿಮ್ಮ ಮಗು ಅಂತ ನಾವು ನಂಬಲಿಲ್ಲ. ಲಾಸ್ಟ್ ಡಿಫೆನ್ಸ್ ಮಿನಿಸ್ಟರ್ CBSE ಬೋರ್ಡ್ನವ್ರು ಫೋನ್ ಮಾಡಿದ್ರು ನಮಗೆ ಹಿಂಗೆ ಅಂತ. ಅಲ್ಲಿ ಡಿಫೆನ್ಸ್ ಮಿನಿಸ್ಟ್ರು ಸಂಜಯ್ ಸೇಠು, ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ ಅಂತ ಹೋಗ್ತಾರೆ, ಅವರೆಲ್ಲ ನಂಗೆ ಗಬರ್ ಮಾಡ್ತಾರೆ, ನೀವು ಹೋಗಿ ಅಂತ. ನಮಗೆ ಹೋಗ್ಲಿಕ್ಕಂದ್ರೆ ಅವ್ರೇನಂತ ಖರ್ಚು ನೀವು ಹಾಕೊಂಡು ಹೋಗ್ಬೇಕು, ಇಲ್ಲ ಖರ್ಚು ಅವ್ರು ಕೊಡ್ತಾರೆ. ಎರಡಕ್ಕೂ ನೀವು ತಯಾರಿದ್ರೆ ಹೋಗ್ಕೋಬೇಕಂತ ಪ್ರಿನ್ಸಿಪಾಲ್ ಹೇಳಿದ್ರು. ಇಮೇಲ್ ID ಆಮೇಲೆ IFC ಕೋಡ್ ಎಲ್ಲ ತೊಗೊಂಡ್ರು. ನನಗೆ ನಂಬಿದ್ದಿಲ್ಲ ನಾವು ಇದೆಲ್ಲ ಏನಾಗುತ್ತೆ ಏನು ಬಿಡೋರು ಅಂತ. ಲಾಸ್ಟ್ ಡೆಲ್ಲಿ ಡಿಫೆನ್ಸ್ ಮಿನಿಸ್ಟ್ರು ಅವ್ರ ಕಡೆಯಿಂದ DODC-ಇಂದನೇ ನಮ್ಮ ಹುಡುಗನಿಗೆ ನನಗೆ ಪೇರೆಂಟ್ಸಿಗೆ ಯಾರು ಒಬ್ಬರಿಗೆ ಏರ್ ಇಂಡಿಯಾ ರೈಲ್ಸ್ ಅದರದ್ದು ಪ್ಲೇನ್ ಟಿಕೆಟ್ ಬಂದರು. ಅಪ್ ಆ್ಯಂಡ್ ಡೌನ್ 2 ಕಡೆ ಬಂದರು. ಲಾಸ್ಟಿಗೆ ನಾವು ಯಾವುದೋ ಸಣ್ಣ ಊಟದಲ್ಲಿ ಊಟ ಮಾಡಿದವರು ಹೋಗದೆ ಇರೋರು. ಬಟ್ ಈ ಮಗುವಿನಿಂದ ಅಂತ ಲೈಫ್ ಲಾಸ್ ಅಂತ 5 ಸಾವಿರ
4 ದಿವಸ ಅಲ್ಲೆಲ್ಲ ಸುತ್ತಾಡಿ ರಾಷ್ಟ್ರಭವನ ಮತ್ತು ಪ್ರಧಾನಮಂತ್ರಿ ಕಾರ್ಯಾಲಯ ಅಲ್ಲಿದೆಲ್ಲ ಮ್ಯೂಸಿಯಂ ಎಲ್ಲ ತೋರಿಸಿ 26 ಪರೇಡ್ ಒಳಗೆ VIP ಸೀಟ್ ನಮಗೆ ಕೊಟ್ಟರು. VIP ಸೀಟ್ ಯಾರು ಸಿಗಲ್ಲ, VIP ಸೀಟ್ನಲ್ಲೇ ನಮಗೆ ಕೂರಿಸ್ಬಿಟ್ಟು ಎಲ್ಲ ತೋರಿಸಿದ್ರು. ಮತ್ತು ಅವತ್ತಿನ ದಿವಸ ಮತ್ತೆ ನಮ್ಗೆ ಹಾಗೆ ಬಿಡಲಿಲ್ಲ ಅವರು. ಮತ್ತೆ ನಮ್ಮನ್ನು ವೆಹಿಕಲ್ ಕರ್ಕೊಂಡ್ಬಂದು ಲಾಡ್ಜಿಗೆ ಬಿಟ್ಟು ಮತ್ತೆ ಅಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಮತ್ತೆ ಏರ್ಪೋರ್ಟಿಗೆ ಬಿಟ್ಟು ಮತ್ತೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಏನಿದೆ ಅದು ಖರ್ಚು, ದಾವಣಗೆರೆ ಬಂದು ಖರ್ಚು, ದಾವಣಗೆರೆ ಆಟೋದ ಹೋಗೋದು ಖರ್ಚಿದ್ರೆ ಬಿಲ್ ಹಿಡ್ಕೊಳ್ಳಿ, ನಾವೆಲ್ಲ ನಿಮ್ಗೆ ಕೊಡ್ತೇವೆ, ಮಗು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಮೀರ್ಸನ್ನು ಅಪಾಯಿಂಟ್ ಮಾಡಿ ಎಲ್ಲ ಕಳಿಸ್ಕೊಟ್ರು. ಮಗುವಿಂದ ನಾವು ಧನ್ಯವಾದ ಅಷ್ಟೇ. ಕರ್ನಾಟಕದ 4 ಜನ ಬಂದರು, ಒಂದು ಧಾರವಾಡ, ಒಂದು ಹುಬ್ಬಳ್ಳಿ, ಒಂದು ಮಂಗಳೂರು, ದಾವಣಗೆರೆ. ನಮ್ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಡ್ರಾಯಿಂಗ್ ಬಗ್ಗೆ ಅಂದರೆ ಎಲ್ಲ ಮಕ್ಕಳು ಮಾಡ್ತಾರಿಲ್ಲ ಅಂತಿಲ್ಲ, ಅಂದರೆ ಅವ್ರ ರಕ್ತದಲ್ಲೇ ಬಂದಿದ್ದಾರೆ ಡ್ರಾಯಿಂಗ್. ನನ್ನ ಮಗ ದೊಡ್ಡ ಮಗ ಸಪೋರ್ಟ್ ಮಾಡ್ತಿದ್ದೆ ಅವರು. ಅದು ಇದು ಡ್ರಾಯಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ತಿದ್ರು, ಆದರೆ ಅದು ಗೊತ್ತಿದ್ದಿಲ್ಲ ಎಷ್ಟು ಡ್ರಾಯಿಂಗ್ ಮುಂದೆ ಹೋಗುತ್ತೆ ಅಂತೇಳಿ. ಇದೇ ಫಸ್ಟ್ ವರ್ಷ ಅವ್ರದ್ದು ಡ್ರಾಯಿಂಗ್ ಅವಕಾಶ ಸಿಕ್ಕಿರೋದು. ಅಂದರೆ ಈಗ 5 ವರ್ಷ ಆಯ್ತಂತೆ ವಿರಗತ ಇದು ಸೆಲೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯೂಟ್ಯೂಬಲ್ಲಿ ಅಂದರೆ ಮೊನ್ನೆ ಅವರು ಯೂಟ್ಯೂಬಲ್ಲಿ ಹೇಳ್ತಿದ್ರು, ಹಾಗಾಗಿ ನಮ್ಗೆ ಗೊತ್ತಾಗಿತ್ತು, ಇಲ್ಲಾಂದ್ರೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಆದ್ರೂ ಇದು ರಾಷ್ಟ್ರೋತ್ತರ ಸ್ಕೂಲಲ್ಲಿ ಒಂದು ನೋಡಿ ಸೆಲೆಕ್ಟ್ ಮಾಡಿದ್ರು. ಎಷ್ಟು ಅವರು ಅಷ್ಟು ಇದ್ರು ನನ್ನ ಮಕ್ಕಳಿಗೆ ಬಂದಿದೆ ಅಲ್ಲ ಅಂತೇಳಿ ಖುಷಿ ಪಡ್ಬೇಕು. ಎಲ್ಲರೂ ಸಪೋರ್ಟ್ ಮಾಡಿದ್ರು ಟೀಚರ್ಸ್ನವರೆಲ್ಲ. ಇಲ್ಲಾಂದ್ರೆ